ನಮಸ್ಕಾರ. ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಬೆನ್ನಲ್ಲಿ ಚುರುಕಂತ ಒಂದು ನೋವು ಬರುತ್ತಲ್ಲ, ಸಹಿಸೋಕೆ ಆಗಲ್ಲ. ಅದರ ಹಿಂದೆ ಕಿಡ್ನಿ ಸ್ಟೋನ್ಸ್ ಅನ್ನೋ ಒಂದು ಸಣ್ಣ ವಿಲನ್ ಇರಬಹುದು. ಹೌದು, ನೋಡೋಕೆ ಚಿಕ್ಕದಾದ್ರೂ ಇದು ಕೊಡೋ ಕಾಟ ಅಷ್ಟಿಷ್ಟಲ್ಲ. ಹಾಗಿದ್ರೆ ಈ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು? ಅದ್ರಿಂದ ಪಾರಾಗೋದು ಹೇಗೆ? ಬನ್ನಿ ಇವತ್ತು ಇದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಸರಿ, ಇವತ್ತಿನ ನಮ್ಮ ಚರ್ಚೆಯಲ್ಲಿ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಏನು ಅನ್ನೋದ್ರಿಂದ ಶುರು ಮಾಡಿ, ಅದರ ಸೈಜ್ ಯಾವಾಗ ಡೇಂಜರಸ್ ಆಗುತ್ತೆ, ಅದು ನಮ್ಮ ದೇಹದಲ್ಲಿ ಹೇಗೆ ಹುಟ್ಕೊಳ್ಳುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ಸ್ ಏನೇನಿದೆ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಮತ್ತೆ ವಾಪಸ್ ಬರದಾಗೆ ತಡೆಯೋದು ಹೇಗೆ, ಹೀಗೆ ಪ್ರತಿಯೊಂದು ವಿಷಯವನ್ನು ಹಂತವಾಗಿ ನೋಡೋಣ ಬನ್ನಿ. ಹಾಗಿದ್ರೆ ಮೊದಲನೇದಾಗಿ ಈ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಆಕ್ಚುಲಿ ಏನು? ಹೇಗೆ ಒಂದು ಸಣ್ಣ ಕಣ್ಣಿಗೆ ಕಾಣದ ಹರಳು ಅಷ್ಟೊಂದು ನೋವಿನ ಮೂಲ ಆಗತ್ತೆ? ಬನ್ನಿ ಅದರ ಕಥೆ ನೋಡೋಣ. ಅಲ್ವಾ, ಯೋಚನೆ ಮಾಡಿದ್ರೆ ಆಶ್ಚರ್ಯ ಆಗತ್ತೆ. ಇಷ್ಟು ಚಿಕ್ಕ ಒಂದು ವಸ್ತು ನಮ್ಮ ದೇಹದಲ್ಲಿ ಅಷ್ಟೆಲ್ಲ ತೊಂದರೆ ಕೊಡಕ್ ಸಾಧ್ಯನಾ ಅಂತ. ಖಂಡಿತ ಸಾಧ್ಯ. ಬನ್ನಿ ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ನಮ್ಮ ಕಿಡ್ನಿಗಳಲ್ಲಿ ಖನಿಜಗಳು ಅಂದ್ರೆ ಮಿನರಲ್ಸ್ ಮತ್ತು ಸಾಲ್ಟ್ಸ್ ಇವೆಲ್ಲ ಸೇರ್ಕೊಂಡು ಗಟ್ಟಿಯಾದಾಗ ಅದೇ ಕಿಡ್ನಿ ಸ್ಟೋನ್ಸ್. ಅಂದ್ರೆ ನಮ್ಮ ಮೂತ್ರದಲ್ಲಿ ನೀರಿನ ಅಂಶ ಕಡಿಮೆಯಾಗಿ ಈ ಖನಿಜಗಳ ಪ್ರಮಾಣ ಜಾಸ್ತಿಯಾದಾಗ ಅವೆಲ್ಲ ಒಟ್ಟಿಗೆ ಅಂಟುಕೊಂಡು ಕಲ್ಲಿನ ರೂಪ ತಗೊಳ್ಳು. ಸರಿ, ಕಿಡ್ನಿ ಸ್ಟೋನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಇಲ್ಲಿ ಒಂದು ಕಲ್ಲಿನ ಸೈಜು, ಅದರ ಗಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಯಾಕಂದ್ರೆ ಇಲ್ಲಿ ಪ್ರತಿ ಮಿಲಿಮೀಟರ್ ಕೂಡ ಲೆಕ್ಕಕ್ಕೆ ಬರುತ್ತೆ. ಈ ಚಾರ್ಟ್ ನೋಡಿ, ಕಲ್ಲಿನ ಸೈಜ್ ಹೇಗಿದೆ, ಅದು ತನ್ನಿಂದ ತಾನೇ ದೇಹದಿಂದ ಹೊರಗೆ ಹೋಗೋ ಚಾನ್ಸ್ ಎಷ್ಟಿದೆ ಅಂತ ನೋಡೋಣ. ಒಂದು ಮರಳಿನ ಕಾಳಿನಷ್ಟು ಚಿಕ್ಕದಿರುವ, ಅಂದ್ರೆ 1-3 ಮಿಲಿಮೀಟರ್ ಸೈಜ್ ಕಲ್ಲು ಇದ್ರೆ 90% ಚಾನ್ಸ್ ಅದೇ ಹೊರಟೋಗುತ್ತೆ. ಆದ್ರೆ ಒಂದು ಕಡ್ಲೆಕಾಳಿನಷ್ಟು ದೊಡ್ಡದಾದ್ರೆ, ಅಂದ್ರೆ 7-9 ಮಿಲಿಮೀಟರ್, ಆಗ ಅದು ತಾನಾಗೆ ಹೋಗೋ ಸಾಧ್ಯತೆ ತುಂಬಾನೇ ಕಡಿಮೆ. ಈ ಗ್ರಾಫ್ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೋಡಿ. ಕಲ್ಲಿನ ಸೈಜ್ ಸ್ವಲ್ಪ, ಕೇವಲ 1-2 ಮಿಲಿಮೀಟರ್ ಹೆಚ್ಚಾದ್ರೂ ಸಾಕು, ಅದು ನ್ಯಾಚುರಲ್ ಆಗಿ ಪಾಸ್ ಆಗೋ ಚಾನ್ಸ್ ಎಷ್ಟು ಬೇಗ ಕೆಳಗಿಳಿಯುತ್ತೆ ಅಂತ. 1-3 ಕಲ್ಲುಗಳಿಗೆ 90% ಚಾನ್ಸ್ ಇದ್ರೆ, ಅದೇ 7-9 ಆದಾಗ ಅದು 25%ಗಿಂತಲೂ ಕೆಳಗೆ ಬಂದ್ಬಿಡುತ್ತೆ. ಇನ್ನು ಒಂದು ವೇಳೆ ಕಲ್ಲಿನ ಗಾತ್ರ 10 ಮಿಲಿಮೀಟರ್ ಗಡಿ ದಾಟಿದ್ರೆ, ಆಗ ಪರಿಸ್ಥಿತಿ ನಿಜಕ್ಕೂ ಗಂಭೀರವಾಗುತ್ತೆ. ಯಾಕಂದ್ರೆ ಈ ಸೈಜಿನ ಕಲ್ಲುಗಳು ತಾವಾಗಿಯೇ ಹೊರಗೆ ಬರೋದು ಬಹುತೇಕ ಅಸಾಧ್ಯ. ಆಗ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕೇ ಬೇಕು. ನೋಡಿ, ಈ ಕೆಲವು ಲಕ್ಷಣಗಳ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು. ತಡೆಯೋಕಾಗ್ದೆ ನೋವು, ಜೊತೆಗೆ ಜ್ವರ, ಯೂರಿನಲ್ಲಿ ಬ್ಲಡ್ ಕಾಣಿಸ್ಕೊಳ್ಳೋದು, ಯೂರಿನ್ ಪಾಸ್ ಮಾಡಕ್ಕಾಗ್ದೇ ಇರೋದು, ಅಥವಾ ನಿಲ್ದೆ ವಾಂತಿ ಆಗ್ತಾ ಇದ್ರೆ ಇದನ್ನ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಇದು ಮೆಡಿಕಲ್ ಎಮರ್ಜೆನ್ಸಿ ಆಗಿರ್ಬೋದು. ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕು. ಸರಿ, ಇಲ್ಲಿವರೆಗೂ ಕಿಡ್ನಿ ಸ್ಟೋನ್ಸ್ ಏನು ಅಂತ ನೋಡಿದ್ವಿ. ಈಗ ಅದು ಹೇಗೆ ನಮ್ಮ ದೇಹದಲ್ಲಿ ತಯಾರಾಗತ್ತೆ ಅನ್ನೋದನ್ನ ನೋಡೋಣ. ಅಂದ್ರೆ ಒಂದು ಕಲ್ಲಿನ ಲೈಫ್ ಜರ್ನಿ ಹೇಗಿರುತ್ತೆ ಅಂತ ತಿಳಿಯೋಣ. ಸಾಮಾನ್ಯವಾಗಿ ಒಂದು ಕಲ್ಲು 4 ಸ್ಟೇಜ್ಗಳಲ್ಲಿ ಬೆಳೆಯುತ್ತೆ. ಮೊದಲನೇದು ಯೂರಿನ್ನಲ್ಲಿರೋ ಮಿನರಲ್ಸ್ ಸೇರಿ ಸಣ್ಣ ಕ್ರಿಸ್ಟಲ್ಸ್ ಆಗುತ್ತೆ. ಎರಡನೇ ಹಂತದಲ್ಲಿ ಈ ಕ್ರಿಸ್ಟಲ್ಸ್ ವಾರಗಟ್ಲೆ ಅಥವಾ ತಿಂಗಳುಗಟ್ಲೆ ಒಂದಕ್ಕೊಂದು ಅಂಟುಕೊಂಡು ದೊಡ್ಡದಾಗ್ತಾ ಹೋಗುತ್ತೆ. ಮೂರನೇ ಸ್ಟೇಜ್ನಲ್ಲಿ ಈ ಕಲ್ಲು ಕಿಡ್ನಿಯಿಂದ ಯೂರೇಟರ್ ಅಂದ್ರೆ ಮೂತ್ರನಾಳಕ್ಕೆ ಬಂದಾಗ ಆವಾಗ್ಲೇ ಅಸಲಿ ನೋವು ಶುರುವಾಗೋದು. ಇನ್ನು ಕೊನೆಯ ಹಂತ, ಅದು ತಾನಾಗೆ ಹೊರಗೆ ಹೋಗುತ್ತೆ, ಇಲ್ಲಾಂದ್ರೆ ಮೆಡಿಕಲ್ ಹೆಲ್ಪ್ನಿಂದ ಅದನ್ನ ತೆಗಿಬೇಕಾಗತ್ತೆ. ಓಕೆ, ಪ್ರಾಬ್ಲಮ್ ಬಗ್ಗೆ ಗೊತ್ತಾಯ್ತು. ಈಗ ಸೊಲ್ಯೂಷನ್ ಕಡೆಗೆ ಹೋಗೋಣ. ನಮ್ಮ 4ನೇ ಭಾಗದಲ್ಲಿ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ ಅಂತ ನೋಡೋಣ. ಸುಮ್ಮನೆ ಕಾಯೋದ್ರಿಂದ ಹಿಡಿದು ಸರ್ಜರಿವರೆಗೂ ಕಲ್ಲಿನ ಸೈಜಿಗೆ ತಕ್ಕ ಹಾಗೆ ಬೇರೆ ಬೇರೆ ಆಪ್ಷನ್ಸ್ ಇವೆ. ಒಂದು ವೇಳೆ ಕಲ್ಲಿನ ಸೈಜ್ 5 ಮಿಲಿಮೀಟರ್ಗಿಂತ ಕಡಿಮೆ ಇದ್ರೆ ಅದಕ್ಕೆ ಸಾಮಾನ್ಯವಾಗಿ ದೊಡ್ಡ ಚಿಕಿತ್ಸೆ ಏನು ಬೇಕಾಗಲ್ಲ. ಡಾಕ್ಟರ್ಸ್ ಹೇಳೋದು ದಿನಕ್ಕೆ 2-3 ಲೀಟರ್ ನೀರು ಕುಡೀರಿ, ನೋವಿದ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳಿ, ಮತ್ತೆ ಕೆಲವು ಔಷಧಿಗಳ ಸಹಾಯದಿಂದ ಅದು ತಾನಾಗೆ ಹೊರಗೆ ಹೋಗೋವರೆಗೂ ಕಾಯಿರಿ ಅಂತ. ಇದಕ್ಕೆ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಅಂತಾರೆ. ಇನ್ನು ಕಲ್ಲು ಸ್ವಲ್ಪ ದೊಡ್ಡದಿದ್ರೆ, ಅಂದ್ರೆ 5-10 ಸೈಜ್, ಆಗ ESWL ಅನ್ನೋ ಒಂದು ಟ್ರೀಟ್ಮೆಂಟ್ ಇದೆ. ಇದರ ಫುಲ್ ಫಾರ್ಮ್ ಎಕ್ಸ್ಟ್ರಾ ಕಾರ್ಪೋರಿಯಲ್ ಶಾಕ್ ವೇವ್ ಲಿಥೋಟ್ರಿಪ್ಸಿ. ಇದೊಂದು ನಾನ್ ಇನ್ವೇಸಿವ್ ಪ್ರೊಸೀಜರ್. ಅಂದ್ರೆ ಆಪರೇಷನ್ ಇಲ್ದೆ ದೇಹದ ಹೊರಗಿನಿಂದಲೇ ಸೌಂಡ್ ವೇವ್ಸ್ ಕಳಿಸಿ ಕಲ್ಲುನು ಪುಡಿ ಮಾಡ್ತಾರೆ. ಈ ಸಣ್ಣ ಚೂರುಗಳು ಆಮೇಲೆ ಯೂರಿನ್ ಜೊತೆ ಆರಾಮಾಗಿ ಹೊರಗೆ ಹೋಗುತ್ತೆ. ಇನ್ನು 7 ದೊಡ್ಡದಿರೋ ಕಲ್ಲುಗಳಿಗೆ ಯುರೆಟ್ರೋಸ್ಕೋಪಿ ಅನ್ನೋದು ಬೆಸ್ಟ್ ಆಪ್ಷನ್. ಇದರಲ್ಲಿ ಮೈ ಮೇಲೆ ಯಾವುದೇ ಕಟ್ ಮಾಡೋದಿಲ್ಲ. ಬದಲಿಗೆ ಯೂರಿನ್ ಹೋಗೋ ದಾರಿಯಲ್ಲೇ ಒಂದು ಸಣ್ಣ ಸ್ಕೋಪ್ ಅಂದ್ರೆ ಕ್ಯಾಮ್ರಾ ಇರೋ ಟ್ಯೂಬ್ ಹಾಕಿ ಕಲ್ಲಿನವರೆಗೂ ಹೋಗಿ ಲೇಸರ್ ಬಳಸಿ ಅದನ್ನ ಪುಡಿ ಮಾಡ್ತಾರೆ, ಅಥವಾ ಚಿಕ್ಕದಿದ್ರೆ ಹಾಗೇನೆ ತೆಗ್ಬಿಡ್ತಾರೆ. ಇನ್ನು ತುಂಬಾ ದೊಡ್ಡ ಕಲ್ಲುಗಳು
ಅಂದ್ರೆ 20 ಅಥವಾ ಅದಕ್ಕಿಂತ ದೊಡ್ಡದಿದ್ರೆ ಆಗ PCNL ಅನ್ನೋ ಸರ್ಜರಿ ಮಾಡಬೇಕಾಗತ್ತೆ. ಇದರ ಹೆಸರು ಪರ್ಕ್ಯುಟೇನಿಯಸ್ ನೆಫ್ರೋಲಿಥೋಟೋಮಿ. ಇದ್ರಲ್ಲಿ ಬೆನ್ನಿನ ಮೇಲೆ ಒಂದು ಚಿಕ್ಕ ಕಟ್ ಮಾಡಿ ನೇರವಾಗಿ ಕಿಡ್ನಿಯೊಳಗೆ ಒಂದು ಇನ್ಸ್ಟ್ರುಮೆಂಟ್ ಕಳಿಸಿ ದೊಡ್ಡ ಕಲ್ಲುಗಳನ್ನೇ ಹೊರಗೆ ತೆಗೆಯಲಾಗುತ್ತೆ. ಇದು ಕೂಡ ಒಂದು ಮಿನಿಮಲಿ ಇನ್ವೇಸಿವ್ ಸರ್ಜರಿ. ಅರ್ಕಾ ಅನುಗ್ರಹ ಆಸ್ಪತ್ರೆಯ ಎಕ್ಸ್ಪರ್ಟ್ಸ್ ಒಂದ್ ಮಾತು ಹೇಳ್ತಾರೆ ನೋಡಿ, ತಮ್ಮ ಸಮಸ್ಯೆಯನ್ನು ತಾವೇ ಅರ್ಥ ಮಾಡ್ಕೊಳ್ಳೋದೇ ಚಿಕಿತ್ಸೆಯ ಮೊದಲ ಹೆಜ್ಜೆ ಅಂತ. ಇದೆಷ್ಟು ನಿಜ ಅಲ್ವಾ? ಇದು ಬರೀ ಟ್ರೀಟ್ಮೆಂಟ್ಗೆ ಮಾತ್ರ ಅಲ್ಲ, ಮುಂದೆ ಇದು ಆಗದ ಹಾಗೆ ನೋಡ್ಕೊಳ್ಳೋದಕ್ಕೂ ಅಷ್ಟೇ ಮುಖ್ಯ. ನಾವಿವತ್ತು ಮಾತಾಡ್ತಿರೋ ಈ ಎಲ್ಲ ಮಾಹಿತಿ ಅರ್ಕಾ ಅನುಗ್ರಹ ಆಸ್ಪತ್ರೆಯ ಯೂರಾಲಜಿ ಟೀಮ್ನ ಅನುಭವದಿಂದ ಬಂದಿರೋದು. ಡಾಕ್ಟರ್ ಮನೋಹರ್ CS ಅವರಂತಹ 30ಕ್ಕೂ ಹೆಚ್ಚು ವರ್ಷಗಳ ಅನುಭವ ಇರೋ ಸ್ಪೆಷಲಿಸ್ಟ್ಗಳ ಜ್ಞಾನದ ಆಧಾರದ ಮೇಲೆ ನಾವಿದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಸರಿ, ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಗೊತ್ತಾಯ್ತು. ಆದ್ರೆ ರೋಗ ಬಂದ್ಮೇಲೆ ಚಿಕಿತ್ಸೆ ಮಾಡೋದ್ಕಿಂತ ರೋಗ ಬರದ ಹಾಗೆ ತಡೆಯೋದ್ ಲೇಸು ಅಂತಾರಲ್ಲ, ಹಾಗೆ. ಈಗ ನಮ್ಮ ಕೊನೆಯ ಮತ್ತು ಅಷ್ಟೇ ಇಂಪಾರ್ಟೆಂಟ್ ಭಾಗಕ್ಕೆ ಬಂದಿದೀವಿ. ಅದೇನಂದ್ರೆ, ಒಮ್ಮೆ ಬಂದ ಈ ಕಿಡ್ನಿ ಸ್ಟೋನ್ಸ್ ಮತ್ತೆ ಬರದ ಹಾಗೆ ತಡೆಯೋದ್ ಹೇಗೆ? ಈ ನಂಬರ್ ನೋಡಿ, 50%. ಹೌದು, ಒಮ್ಮೆ ಕಿಡ್ನಿ ಸ್ಟೋನ್ ಬಂದ್ ಹೋದ್ರೆ ಮತ್ತೆ 5ರಿಂದ 10 ವರ್ಷಗಳಲ್ಲಿ ಅದು ವಾಪಸ್ ಬರೋ ಚಾನ್ಸ್ 50-50. ಇದು ನಿಜಕ್ಕೂ ಶಾಕಿಂಗ್ ಅಲ್ವಾ? ಅದಕ್ಕೇನೆ ಪ್ರಿವೆನ್ಷನ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಹಾಗಿದ್ರೆ ಇದನ್ನ ತಡೆಯೋದು ಹೇಗೆ? ಇದಕ್ಕೆ 2 ಮುಖ್ಯ ಸೂತ್ರಗಳಿವೆ. ಮೊದಲನೇದು ಹೈಡ್ರೇಷನ್, ಅಂದ್ರೆ ನೀರು ಕುಡಿಯೋದು. ದಿನಕ್ಕೆ ಕಡಿಮೆ ಅಂದ್ರೂ 2-3 ಲೀಟರ್ ನೀರು ಕುಡಿಬೇಕು. ಎರಡನೇದು ಡಯಟ್, ಅಂದ್ರೆ ಆಹಾರ ಪದ್ಧತಿ. ಊಟದಲ್ಲಿ ಉಪ್ಪು ಮತ್ತೆ ನಾನ್ವೆಜ್ ಕಡಿಮೆ ಮಾಡಬೇಕು. ಹಾಗಂತ ಕ್ಯಾಲ್ಶಿಯಂ ಇರೋ ಆಹಾರ ಬಿಡಬಾರ್ದು. ಆದ್ರೆ ಕೆಲವರಿಗೆ ಪಾಲಕ್, ಬಾದಾಮಿ ತರಹ ಆಕ್ಸಿಲೇಟ್ ಜಾಸ್ತಿ ಇರೋ ಪದಾರ್ಥಗಳನ್ನ ಕಡಿಮೆ ಮಾಡಿ ಅಂತ ಡಾಕ್ಟರ್ಸ್ ಸಲಹೆ ಕೊಡಬಹುದು. ಹಾಗಿದ್ರೆ ಇಷ್ಟೆಲ್ಲ ತಿಳಿದುಕೊಂಡ ಮೇಲೆ ನಮ್ಮ ಕಿಡ್ನಿಗಳ ಆರೋಗ್ಯ ಕಾಪಾಡಿಕೊಳ್ಳೋಕೆ ನಾವು ಮಾಡಬಹುದಾದ ಅತ್ಯಂತ ಸಿಂಪಲ್ ಆದ ಆದ್ರೆ ಪವರ್ಫುಲ್ ಆದ ಕೆಲಸ ಯಾವುದು? ಉತ್ತರ ಒಂದೇ, ನೀರು ಕುಡಿಯೋದು. ಹೌದು, ಸಾಕಷ್ಟು ನೀರು ಕುಡಿಯೋದು. ಇದು ಬರೀ ಕಿಡ್ನಿ ಸ್ಟೋನ್ ತಡೆಯೋಕೆ ಮಾತ್ರ ಅಲ್ಲ, ನಮ್ಮ ಸಂಪೂರ್ಣ ಆರೋಗ್ಯಕ್ಕೂ ಅಡಿಪಾಯ. ನಮ್ಮ ಕಿಡ್ನಿಗಳ ಬಗ್ಗೆ ನಾವೇ ಕಾಳಜಿ ವಹಿಸಬೇಕು. ಮತ್ತೊಂದು ವಿಷಯದ ಜೊತೆ ಮುಂದಿನ ಬಾರಿ ಸಿಗೋಣ. ನಮಸ್ಕಾರ.